ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಟೇಂಬೆ ಸ್ವಾಮಿಗಳ ಪ್ರತ್ಯಕ್ಷ ಭೇಟಿಗೆ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಿತ್ತು. ಅನೇಕರು ಅವರ ಪವಾಡಗಳಿಂದ ಆಕರ್ಷಿತರಾದದ್ದು ಉಂಟು. ಪವಾಡ ನೈಸರ್ಗಿಕವಾದದ್ದು. ನಿಸರ್ಗದ ನಿಯಮವನ್ನು ಮೀರದೆ ಆ ಪ್ರಕೃತಿ ಮಾತೆಯ ಅಪ್ಪಣೆ ಮತ್ತು ದತ್ತ ಮಹಾರಾಜರ ಅನುಜ್ಞೆ ಮೇರೆಗೆ ಪವಾಡಗಳು ನಡೆಯುತ್ತಿವೆ ಎಂದು ಜನರಿಗೆ ತಿಳಿಸುತ್ತಿದ್ದರು. ಮಹಾರಾಷ್ಟ್ರದಲ್ಲಿ 3 ಮುಖ್ಯ ಸಂಪ್ರದಾಯಗಳು ಬೆಳೆದವು: ವಿಠ್ಠಲ ಸಂಪ್ರದಾಯ, ನಾಥ ಸಂಪ್ರದಾಯ ಮತ್ತು ದತ್ತ ಸಂಪ್ರದಾಯ. ವಿಠ್ಠಲ ಸಂಪ್ರದಾಯವು ಬಹುಜನರ ಉಪಾಸನೆಯಲ್ಲಿ ಬೆಳೆದರೆ, ನಾಥ ಸಂಪ್ರದಾಯವು ಉತ್ತರ ಭಾರತದಿಂದ ಹರಿದು ಬಂದು ಮಹಾರಾಷ್ಟ್ರದ ವಿವಿಧ ಸಾಧನಾ ಪಥಗಳಲ್ಲಿ ತನ್ನದೇ ಛಾಪನ್ನೊತ್ತಿ ನೆಲೆ ನಿಂತಿತು. ಇದು ಮುಖ್ಯವಾಗಿ ಜಾತಿ, ಮತ, ಸ್ತ್ರೀ ಪುರುಷ ಎಂಬ ಭೇದಗಳನ್ನು ಮರೆಮಾಡಿ ಸಾಧನೆಯೇ ಪರಮೈಕ್ಯ ನಿಷ್ಠೆಯೆಂದು ಮೆರೆಯಿತು. ದತ್ತ ಸಂಪ್ರದಾಯವು 16ನೇ ಶತಮಾನದಲ್ಲಿ ಕೃಷ್ಣಾ ನದಿ ತಟದಲ್ಲಿ ಆವಿರ್ಭವಿಸಿತು. ಶ್ರೀಪಾದವಲ್ಲಭ, ಶ್ರೀ ನರಸಿಂಹ ಸರಸ್ವತಿ ಎಂಬಿಬ್ಬರು ಮಹಿಮಾನ್ವಿತರು ಜನ್ಮಿಸಿ ಈ ಸಂಪ್ರದಾಯವನ್ನು ಎತ್ತಿ ಹಿಡಿದರು. ಇವರು ದತ್ತಪ್ರಭುವಿನ ಅವತಾರಿಗಳೆಂದು ಭಾವುಕರ ನಂಬಿಕೆ. ನಂತರ ಬಂದವರೇ ಶ್ರೀ ಟೇಂಬೆ ಮಹಾಸ್ವಾಮಿ ರಾಜರೆಂದು, ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳೆಂದು ಪ್ರಕೀರ್ತಿತರಾದ ದತ್ತೈಕೋಪಾಸನೆ ಶ್ರೀ ಟೇಂಬೆ ಮಹಾಸ್ವಾಮಿಗಳು. ಇವರ ನಂತರ ಶ್ರೀ ಅಕ್ಕಲಕೋಟೆ ಮಹಾರಾಜ, ಶ್ರೀ ಮಾಣಿಕ್ಯ ಪ್ರಭು ಮಹಾರಾಜ, ಶ್ರೀ ಗೋಂದಾವಲೆ ಮಹಾರಾಜ, ಶ್ರೀ ಚಿದಂಬರ ಮಹಾರಾಜ, ಶ್ರೀ ರಾಮದಾಸ ಸ್ವಾಮಿ ಮಹಾರಾಜ ಮುಂತಾದವರು ಈ ಸಂಪ್ರದಾಯವನ್ನು ಬೆಳೆಸಿದರು. ಅದು ಕರ್ನಾಟಕಕ್ಕೂ ಕುಡಿಯರಿಯಿತು. ಮಹಾರಾಷ್ಟ್ರದ ಸಾಂತಾವಾಡಿ ಸಂಸ್ಥಾನ ದತ್ತ ಸಂಪ್ರದಾಯದ ಬೆಳವಣಿಗೆಗೆ ಕಾರಣವಾದ ಸ್ಥಳ. ಈ ಸಂಸ್ಥಾನಕ್ಕೆ ಬಂದು ಮಾಣಗಾಂವ್ ಗ್ರಾಮ. ಇಲ್ಲಿ ವೇದಬ್ರಹ್ಮ ಹರಿಭಟ್ಟ ಎಂಬುವರಿದ್ದರು. ಊಟಕ್ಕೂ ತತ್ಪರವಾಗಿದ್ದರೂ ನಿತಾಂತ ಭಗವದ್ಭಕ್ತಿ ಇವರಲ್ಲಿ ಮನೆ ಮಾಡಿತ್ತು. ಬಡತನದ ಕಾರಣದಿಂದ ಮಾಣಗಾಂವ್ ವೇದಬ್ರಹ್ಮ ಸೀತಾರಾಮ ಭಟ್ಟ ಕೋನಕರ ಎಂಬುವರ ಆಶ್ರಯಕ್ಕೆ ಬಂದರು. ಕೆಲವೇ ದಿನಗಳಲ್ಲಿ ಇವರ ಹೆಂಡತಿ ಅಕಾಲಿಕ ಮರಣಕ್ಕೀಡಾದರು. ಆಗ ಸೀತಾರಾಮ ಭಟ್ಟರ ಮಗಳು ಕಾಶಿ ಎಂಬಾಕೆಯನ್ನು ಇವರು ಮದುವೆಯಾದರು. ಹರಿಭಟ್ಟರ ದೊಡ್ಡ ಮಗ ಗಣೇಶ ಭಟ್ಟ, ಈತನ ಹೆಂಡತಿ ರಮಾಬಾಯಿ. ಈ ದಂಪತಿಯ ಸುಪುತ್ರರೇ ಟೇಂಬೆ ಮಹಾರಾಜರು. ಆವಿರ್ಭಾವ, ವಿದ್ಯಾಭ್ಯಾಸ. ಗಣೇಶ ಭಟ್ಟ ಸದಾ ಧ್ಯಾನತತ್ಪರ. ಆಗಾಗ್ಗೆ ಗಾಣಗಾಪುರಕ್ಕೆ ಹೋಗಿ ದತ್ತೋಪಾಸನೆ ಮಾಡುತ್ತಿದ್ದುಂಟು. ಸಂಸಾರದಲ್ಲಿದ್ದರೂ ಅದಕ್ಕೆ ಅಂಟಿಕೊಳ್ಳದ ದೊಡ್ಡ ಜೀವ. ಕ್ರಿಸ್ತಶಕ 1776ನೇ ವರ್ಷ ಆನಂದ ಸಂವತ್ಸರ ಶ್ರಾವಣ ಮಾಸ ಕೃಷ್ಣ ಪಂಚಮಿ ಭಾನುವಾರ ಟೇಂಬೆ ಮಹಾಸ್ವಾಮಿಗಳ ಆವಿರ್ಭಾವವಾಯಿತು. ವಾಸುದೇವ ಎಂದು ನಾಮಕರಣವಾಯಿತು. ವಾಸುದೇವನ ತಾಯಿ ಪ್ರತಿನಿತ್ಯ ಗುರುಚರಿತ್ರವನ್ನು ಓದುತ್ತಿದ್ದರು. ಮಾಣಗಾಂವದಲ್ಲಿ ಯಕ್ಷಿಣಿ ದೇವಾಲಯವಿದ್ದು ಅಲ್ಲಿನ ಗುರುಗಳೊಬ್ಬರು ಲೌಕಿಕ ವಿದ್ಯೆ ಹೇಳಿಕೊಡುತ್ತಿದ್ದರು. ವಾಸುದೇವ ಓದಿನಲ್ಲಿ ಒಲು ಮುಂದು. ತಾತ ಹರಿಭಟ್ಟರ ಪ್ರೀತಿಯ ಮೊಮ್ಮಗ. ಅಜ್ಜ ಸನ್ನಿಧಿಯಲ್ಲಿ ಶಬ್ದರೂಪವಾಳಿ, ಸಮಾಸಚಕ್ರ, ಅಮರಕೋಶ, ನಿತ್ಯ ಸ್ತೋತ್ರಪಾಠ, ಶಿಕ್ಷಾ ಮತ್ತು ಅಷ್ಟಾಧ್ಯಾಯಿ ಸ್ತೋತ್ರಪಾಠಗಳನ್ನು ಕರತಲಾಮಲಕ ಮಾಡಿಕೊಂಡ. ಆಗ ಆತನಿಗೆ 8 ವರ್ಷ. ಉಪನಯನ ಮಾಡಿದರು. ಮಾಣಗಾಂವದಲ್ಲಿದ್ದ ವೇದ ವಿದ್ವಾಂಸ ವಿಷ್ಣುಭಟ್ಟ ತಾತ್ಯ ಉಡಕಿವೆ ಎಂಬಲ್ಲಿ ವೇದಾಧ್ಯಯನ ಜರುಗಿತು. ವಾಸುದೇವ ಮುಂಜಾನೆ ಗುರುಗಳು ಏಳುವುದಕ್ಕೆ ಮೊದಲೇ ಎದ್ದು ಕತ್ತಲೆಯಲ್ಲಿ ಗುರುಪಾದಕ್ಕೆ ನಮಸ್ಕರಿಸುತ್ತಿದ್ದ. ತಮ್ಮ ಮನೆತನದ ವೇದ ಶಾಖೆಯನ್ನು ಸಂಪೂರ್ಣ ಅಭ್ಯಾಸ ಮಾಡಿದ. ವೇದಾಧ್ಯಯನ ಮುಗಿದ ಮೇಲೆ ನಂತರ ವೇದಮೂರ್ತಿ ಶಂಭು ಶಾಸ್ತ್ರಿ ಸಾಗಲೆ ಅವರಲ್ಲಿ ರಘುವಂಶ ಮುಂತಾದ ಕಾವ್ಯಗಳ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ನಡೆಯಿತು. ಒಮ್ಮೆ ಗುರುಗಳು ಮಾಡಿದ ಸೂಕ್ಷ್ಮವಾದ ತಪ್ಪು ಲೆಕ್ಕಾಚಾರವನ್ನು ಇವರು ತೋರಿಸಿದಾಗ, ನಿನಗೆ ಹೇಳಿಕೊಡಬೇಕಾದದ್ದೇನಿಲ್ಲ ಎಂದು ಹೇಳಿ ಕಳುಹಿಸಿದರು. ಅದಾಗಲೇ ಅಜ್ಜ ಹರಿಭಟ್ಟ ನಿಧನರಾಗಿದ್ದರು. ಸಂಸಾರ ದಿಕ್ಕುಪಾಲಾಗಿತ್ತು. ಕೆಲವರು ಈ ಅವಕಾಶ ಬಳಸಿಕೊಂಡು ಹರಿಭಟ್ಟನ ಆಸ್ತಿ ಪರಭಾರೆಗೆ ಮುಂದಾಗಿದ್ದರು. ಮನೆಯಲ್ಲಿದ್ದ ಅನ್ನಪೂರ್ಣಾಬಾಯಿ ಮತ್ತು ರಮಾಬಾಯಿ ಸಂಸಾರದ ಹೊರೆಯ ಜೊತೆಗೆ ಸಾಲದ ಭಾರವನ್ನು ಹೊರಬೇಕಾಯಿತು. ಮನೆಗೆ ದಾರಿದ್ರ್ಯ ಹೊಕ್ಕಿತು. ಆಗ ವಾಸುದೇವರಿಗೆ 21 ವರ್ಷ. ಬೆಳೆದು ನಿಂತ ಮಗನಿಗೆ ಮದುವೆ ಮಾಡಲು ರಮಾಬಾಯಿ ಹಾತೊರೆದರು. ಆದರೆ ಬಡತನದ ಮೇನೆಗೆ ಯಾರು ಹೆಣ್ಣು ಕೊಡುತ್ತಾರೆ? ರಾಣಗಾಂವದ ಹವಾಲ್ದಾರ ಬಾಪಾಜಿ ಪಂತ ಗೋಡೆ ಸುಸ್ಥಿತಿವಂತ. ಆತನ ಮಗಳು ಬಾರ್ಯೋ.
ಆಕೆಯ ಕಾಲು ತುಸು ಐಬು. ಆದರೆ ಗುರುಗಳು ಮಧ್ಯಸ್ಥಿಕೆ ವಹಿಸಿ ಬಲವಂತವಾಗಿ ವಾಸುದೇವನಿಗೆ ಮದುವೆ ಮಾಡಿದರು. ಗಂಡನ ಮನೆಗೆ ಬರುವಾಗ ಅನ್ನಪೂರ್ಣಾಬಾಯಿ ಎಂಬ ಹೆಸರಿನಿಂದ ಆಕೆ ಬಂದಳು. ವಾಸುದೇವ ಈಗ ಗೃಹಸ್ಥಾಶ್ರಮಿ, ಆದರೆ ಸಂಸಾರ ಬಂಧನಕ್ಕೆ ಆಗದ ಮನಸ್ಸು. ಸದಾ ಭಗವದ್ಭಕ್ತಿ ಚಿಂತನೆ, ವೇದಾಧ್ಯಯನ, ಸಂಸ್ಕೃತ ಕಾವ್ಯ, ವ್ಯಾಕರಣ ಅಭ್ಯಾಸ, ಜ್ಯೋತಿರ್ವಿದ್ಯೆ, ಕುತೂಹಲ ಇವೆಲ್ಲವೂ ಅವರಲ್ಲಿ ಒಂದಕ್ಕೊಂದು ಪೂರಕವಾಗಿದ್ದವು. ಮಾಣಗಾಂವದಲ್ಲಿ ಜೀವನೋಪಾಯಕ್ಕೆ ದಾರಿಗಾಣದೆ ಗೋವಾ ಪ್ರಾಂತ್ಯದ ಪೇಡಣೆ ಗ್ರಾಮಕ್ಕೆ ಬಂದು ಶ್ರೀಮಂತನೊಬ್ಬನ ಆಶ್ರಯಕ್ಕೆ ಒಳಗಾದರು. ಅಲ್ಲಿದ್ದ ಜ್ಯೋತಿಷಿ ನೀಳಂಭಟ್ಟಪದ್ದೆ ಎಂಬುವರಲ್ಲಿ ಅನುಷ್ಠಾನಪೂರ್ವಕವಾಗಿ ಅಧ್ಯಯನ ತೊಡಗಿದರು. 1799 ಭಾದ್ರಪದ ಮಾಸ ಕೃಷ್ಣಪಕ್ಷ ದ್ವಿತೀಯದಂದು ತಂದೆ ಗಣೇಶ ಭಟ್ಟ ನಿಧನರಾದರು. ವಾಸುದೇವ ಭಟ್ಟ ಊರಿಗೆ ಬಂದು ತಂದೆಯ ಔರ್ಧ್ವಿಕ ದೈಹಿಕ ಸಂಸ್ಕಾರಗಳನ್ನು ನೆರವೇರಿಸಿದರು. ಮನೆಯಲ್ಲಿ ಅತ್ತೆ ಸೊಸೆಗೆ ಹೊಂದಾಣಿಕೆ ಇರದ ಯಾವತ್ತೂ ಕಲಹ ಇದಾವುದು ಬಗೆಯು ವಾಸುದೇವರು ತಲೆ ಕೆಡಿಸಿಕೊಳ್ಳದೆ ಭಗವದೀಚ್ಛೆಯಂತೆ ಗಮನ ಹರಿಸಿದರು. ಮಹಾರಾಷ್ಟ್ರದ ನರಸೋಬಾವಾಡಿ ಪ್ರಸಿದ್ಧ ದತ್ತಕ್ಷೇತ್ರ. ಕೃಷ್ಣಾ ತಟದಲ್ಲಿ ದೇಹವನ್ನು ಬಿಟ್ಟ ದತ್ತ ಮಹಾರಾಜ ನರಸಿಂಹ ಸರಸ್ವತಿಯವರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ವಾಸುದೇವ ಶಾಸ್ತ್ರಿಗೆ ದತ್ತಮಂತ್ರೋಪದೇಶವನ್ನು ಮಾಡಿದರು. ನಂತರ ಹಿರಿಯರೊಬ್ಬರು ಅವರಿಗೆ ಗ್ರಂಥವೊಂದನ್ನು ಕೊಟ್ಟು ಮಂತ್ರ ಜಪ ಮಾಡಿರೆಂದು ತಿಳಿಸಿದರು. ಅಲ್ಲಿಯೇ ಇದ್ದ ಸೋಲಾಪುರದ ಮೌನಿಸ್ವಾಮಿ, ಮಾಣಗಾಂವದಲ್ಲಿ ದತ್ತಮೂರ್ತಿಯ ಪ್ರತಿಷ್ಠಾಪನೆ ನಿಮ್ಮಿಂದಾಗಬೇಕಾಗಿದೆ, ಅಲ್ಲಿಯವರೆಗೆ ಸನ್ಯಾಸ ಸ್ವೀಕರಿಸಬೇಡಿ ಎಂದರು. ಮಾಣಗಾಂವಕ್ಕೆ ಹಿಂದಿರುಗುವಾಗ ಕಾಗಲ ಎಂಬಲ್ಲಿ ವಿಶ್ವಕರ್ಮ ಕುಶಲಿಗಳಿಂದ ದತ್ತಮೂರ್ತಿಯನ್ನು ಪಡೆದು ಕ್ರಿಸ್ತಶಕ 1805 ವೈಶಾಖ ಮಾಸದ ಶುಕ್ಲ ಪಕ್ಷ ಪಂಚಮಿಯಂದು ಮನೆಯ ಪಶ್ಚಿಮ ಭಾಗದಲ್ಲಿ ಪ್ರತಿಷ್ಠಾಪಿಸಿದರು. ದತ್ತ ಸಂಪ್ರದಾಯದಂತೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಾದಿಗಳು ನಡೆಯಲಾರಂಭಿಸಿದವು. ಮಾಣಗಾಂವದ ಸುಕ್ಷೇತ್ರವಾಯಿತು. ಜನ ದತ್ತೋಪಾಸನೆಗೆ ಎಲ್ಲಿಂದಲೋ ಬರಲಾರಂಭಿಸಿದರು. ಸನ್ಯಾಸ ಸ್ವೀಕಾರ. ವಾಸುದೇವ ಶಾಸ್ತ್ರಿ ದತ್ತೋಪಾಸನೆಗೆ ತೊಡಗಿದ ಮೇಲೆ ಕಠಿಣ ಯೋಗಾಭ್ಯಾಸ ಕೈಗೊಂಡು ಯೋಗದ ಪರಮಸಿದ್ಧಿಗಳಲ್ಲೊಂದಾದ ಕೇಚರಿಯ ಅಭ್ಯಾಸಕ್ಕೆ ತೊಡಗಿದರು. ದತ್ತ ಮಹಾರಾಜರ ನಿರ್ದೇಶನದಂತೆ ನಡೆದುಕೊಂಡು ಕೆಲವು ದಿನಗಳಲ್ಲೇ ಕಠಿಣವಾದ ಕೇಚರಿ ವಿದ್ಯೆಯನ್ನು ಒಲಿಸಿಕೊಂಡರು. ಎದುರು ಬಂದವರ ಮನಸ್ಸು ಓದಲು ಪ್ರಾರಂಭಿಸಿದರು. ತಾವು ಕೇಳುವ ಪ್ರಶ್ನೆಗೆ ಮೊದಲೇ ಇವರು ಉತ್ತರ ದೊರೆಯುತ್ತಿದ್ದುದುಂಟು. ಇದನ್ನು ಕಂಡು ಜನರು ಅಚ್ಚರಿಗೊಂಡು ಇವರು ಕರ್ಣಪಿಶಾಚಿಯನ್ನು ಒಲಿಸಿಕೊಂಡಿದ್ದಾರೆಂದು ಮಾತಾಡತೊಡಗಿದರು. ಕೂಡಲೇ ಹೇಳುವುದನ್ನು ನಿಲ್ಲಿಸಿ ಆ ವಿದ್ಯೆಯನ್ನು ಮುಂದೆಂದೂ ಬಳಸಲು ಹೋಗಲಿಲ್ಲ. ಮಾಣಗಾಂವದಿಂದ ನರಸೋಬಾವಾಡಿಗೆ ಪತ್ನಿಯ ಜೊತೆ ಬಂದರು. ಅಲ್ಲಿ ಕೆಲ ದಿನ ದತ್ತಮಂದಿರದಲ್ಲಿದ್ದರು. ಭಾಷೆ ಎಂಬಲ್ಲಿಗೆ ಕಾಲಿರಿಸಿದರು. ಅಲ್ಲಿಂದ ಗೋದಾವರಿ ನದಿ ತೀರದ ಗಂಗಾಖೇಡದಲ್ಲಿ ವಾಸ್ತವ್ಯ ಹೂಡಿದರು. ಅದು ಅನುಷ್ಠಾನಕ್ಕೆ ಹೇಳಿ ಮಾಡಿಸಿದ ಜಾಗ. ಕ್ರಿಸ್ತಶಕ 1813 ವೈಶಾಖ ವದ್ಯ 14 ಶುಕ್ರವಾರ ಮಧ್ಯಾಹ್ನ ಹೆಂಡತಿ ಅನ್ನಪೂರ್ಣಾಬಾಯಿ ಅನಂತದಲ್ಲಿ ಲೀನರಾದರು. ಇದೀಗ ವಾಸುದೇವ ಶಾಸ್ತ್ರಿ ಸ್ವತಂತ್ರರಾದರು. ಪತ್ನಿಯ ಔರ್ಧ್ವದೈಹಿಕ ವಿಧಿಗಳನ್ನು ಮುಗಿಸಿ 14ನೇ ದಿನವೇ ಸನ್ಯಾಸ ದೀಕ್ಷೆ ಸ್ವೀಕರಿಸಿದರು. ಗಂಗಾಖೇಡದ ವಾಶಿಮ ಎಂಬಲ್ಲಿ ಉಳಿದರು. ಇದು ಗೋಚರಸ್ವಾಮಿ ಎಂಬ ಅವಧೂತರ ಕ್ಷೇತ್ರವಾಗಿತ್ತು. ವಾಸುದೇವ ಶಾಸ್ತ್ರಿಗಳು ದೇಶ ಸಂಚಾರಕ್ಕೆ ಹೋಗಬೇಕೆಂದು ನಿಶ್ಚಯಿಸಿದರು. ದತ್ತ ಮಹಾಪ್ರಭುವಿನ ಅಣತಿಯಂತೆ ಉಜ್ಜಯಿನಿಯತ್ತ ನಡೆದರು. ಉಜ್ಜಯಿನಿ ಮಹಾಕಾಲನ ಸುಕ್ಷೇತ್ರ. ಕರಂಜ ಎಂಬ ಊರಿನಲ್ಲಿ ಆಗಿಹೋದ ದತ್ತಾವತಾರ ಶ್ರೀ ನರಸಿಂಹ ಸರಸ್ವತಿ ಅವರ ವಂಶಜರು ಶ್ರೀ ನಾರಾಯಣಾನಂದ ಸರಸ್ವತಿ ಸ್ವಾಮಿಗಳು ಅಲ್ಲಿಗೆ ಆಗಾಗ ಬರುತ್ತಿದ್ದರು. ಅವರಿಂದ ದಂಡವನ್ನು ಪಡೆದು ಶ್ರೀ ವಾಸುದೇವಾನಂದ ಸರಸ್ವತಿಗಳಾಗಿ ಉಜ್ಜಯಿನಿ ಕ್ಷೇತ್ರದಲ್ಲಿ ಮೊದಲ ಚಾತುರ್ಮಾಸವನ್ನು ಪ್ರಾರಂಭಿಸಿದರು. ಆಗ ಅವರ ಅನುಷ್ಠಾನ ತುಂಬ ಕಠಿಣವಾಗಿತ್ತು. ಎಲ್ಲ ಬಗೆಯ ಲೌಕಿಕ ಬಾಧೆಗಳನ್ನು ತೊರೆದಿದ್ದರು. 4 ಲಂಗೋಟಿ, 2 ಶಾಟಿ, ದಂಡಕಮಂಡಲ, ಚಾದರು, ಉಪನಿಷತ್ತುಗಳ ಗ್ರಂಥ, ಪಂಚಾಯತನ ಸಂಪುಟ, 2 ದತ್ತಮೂರ್ತಿ ಹಾಗೂ ನೀರು ಜಗ್ಗುವ ಹಗ್ಗವನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದರು. ಬರಿಗಾಲಲ್ಲಿ ನಡೆದಾಡುತ್ತಿದ್ದರು. ಯಾವ ಊರಿನಲ್ಲೂ 3 ದಿನಕ್ಕಿಂತ ಹೆಚ್ಚು ದಿನ ಉಳಿಯುತ್ತಿರಲಿಲ್ಲ. ಅವರು ಹೋಗುವಡೆ ಜನ ಮುಗಿಬೀಳುತ್ತಿದ್ದರು. ಈ ಹೊತ್ತಿನಲ್ಲಿ ಸಿದ್ಧಿ ಬಳಸಬಹುದಾಗಿದ್ದರೂ ಅತ್ತ ಕಡೆ ಅವರು ಗಮನ ಹರಿಸಲಿಲ್ಲ. ಶ್ರೀ ವಾಸುದೇವಾನಂದ ಸರಸ್ವತಿಗಳು
ಪ್ರವಾಸ ಕಾಲದಲ್ಲಿ ಒಂಟಿಯಾಗಿಯೇ ಇರುತ್ತಿದ್ದರು. ಒಂದಿಬ್ಬರು ಶಿಷ್ಯರು ಮಾತ್ರ ಜೊತೆಗಿರುತ್ತಿದ್ದರು. ಅನುಷ್ಠಾನ ಪ್ರವಾಸದ ನಿರ್ಣಯಗಳನ್ನು ತಾವೇ ಕೈಗೊಳ್ಳುತ್ತಿದ್ದರು. ಉಜ್ಜಯಿನಿಯಿಂದ ಹೊರಟು ಅಲ್ಲಲ್ಲಿ ಸಿಗುತ್ತಿದ್ದ ಗ್ರಾಮಗಳ ಜನರಿಗೆ ಉಪನಿಷತ್ತು, ಭಗವದ್ಗೀತೆ, ಗುರುಚರಿತ್ರವನ್ನು ಮನೋಜ್ಞವಾಗಿ ಪ್ರವಚನ ಮಾಡುತ್ತಾ ಮಹತಪುರ, ಸಾರಂಗಪುರಕ್ಕೆ ಬಂದರು. ತರುವಾಯ ಪಿಚೋರಾಮ್ ಎಂಬಲ್ಲಿಗೆ ಬಂದು ಭಕ್ತರಿಗೆ ದತ್ತೋಪದೇಶ ನೀಡತೊಡಗಿದರು. ಆ ಊರಿನ ಭಾಸ್ಕರ್ರಾವ್ ಎಂಬ ಶ್ರೀಮಂತರ ಮಡದಿಗೆ ಅಪಸ್ಮಾರ ರೋಗ. ವಾಸುದೇವಾನಂದರು ಅದನ್ನು ನಿವಾರಿಸಿದರು. ಅಲ್ಲಿಂದ ಖರೇರ ಎಂಬಲ್ಲಿಗೆ ಬಂದು ಸೇರಿ ನಂತರ ಕಾಶಿಗೆ ತೆರಳಿದರು. ದಾರಿಯಲ್ಲಿ ಅಲ್ಲಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು. ಟೇಂಬೆ ಸ್ವಾಮಿಗಳು ಸತತ ಪ್ರವಾಸದಲ್ಲೇ ಇರುತ್ತಿದ್ದರು. 1814ರಲ್ಲಿ ಬ್ರಹ್ಮಾವರ್ತಕ್ಕೆ ಬಂದು 2ನೇ ಚಾತುರ್ಮಾಸ ನಡೆಸಿದರು. ಆಗ ಪ್ರಾಕೃತ ಮತ್ತು ಸಂಸ್ಕೃತದ ಮೇಲಾಟದ ಪ್ರಶ್ನೆ ಜಿಜ್ಞಾಸುಗಳಲ್ಲಿ ಉಂಟಾಗಿ ಸ್ವಾಮಿಗಳು ಅಲ್ಲಿ ಪ್ರತಿನಿತ್ಯ ವೇದ, ಉಪನಿಷತ್ತು, ಪುರಾಣಗಳ ಜೊತೆ ದಾಸಬೋಧದ ಪ್ರವಚನವನ್ನು ನಡೆಸುತ್ತಿದ್ದರು. ಆಗ ಊರಿನ ಶಾಸ್ತ್ರಿಗಳಿಗೆ ದಾಸಬೋಧದ ವಾಚನ ಸಹ್ಯವಾಗಲಿಲ್ಲ. ಅವರು ಸಂಸ್ಕೃತದ ಅಭಿಮಾನಿಗಳಾಗಿದ್ದರು. ಈ ಸಂಗತಿ ಟೇಂಬೆ ಮಹಾಸ್ವಾಮಿಗಳಿಗೆ ತಿಳಿದು ಅಂದು ರಾತ್ರಿ ದಾಸಬೋಧದ ಪ್ರವಚನ ಮಾಡುತ್ತಾ ಅಲ್ಲಿನ ಮುಖ್ಯ ಉಕ್ತಿಯೊಂದನ್ನು ವೇದದ ಋಕ್ಕಿನೊಡನೆ ಸಮನ್ವಯ ಮಾಡಿ ತೋರಿಸಿದರು. ನಂತರ ನಾವು ಗ್ರಂಥವನ್ನು ಓದುವಾಗ ಅದು ಪ್ರಾಕೃತವೋ ಸಂಸ್ಕೃತವೋ ಎಂದು ಅದರ ಬಾಹ್ಯದ ವಿಚಾರ ಮಾಡದೆ ಅದರಲ್ಲಿನ ಅರ್ಥದ ಕಡೆಗೆ ಗಮನ ಕೊಡಬೇಕು. ಸಮರ್ಥ ರಾಮದಾಸರು ಮಾರುತಿರಾಯರ ಅವತಾರ. ಅವರು ಪ್ರಭು ಶ್ರೀರಾಮಚಂದ್ರನ ನಿಸ್ಸೀಮ ಭಕ್ತರು. ಅವರಿಗೆ ಸಂಸ್ಕೃತ ಬರುತ್ತಿರಲಿಲ್ಲವೆಂದು ಹೇಳಲು ಬಾರದು. ಆದರೆ ಎಲ್ಲ ಜನರಿಗೂ ತಿಳಿಯಬೇಕೆಂದು ಅವರು ಪ್ರಾಕೃತ ಭಾಷೆಯಲ್ಲಿ ಗ್ರಂಥಗಳನ್ನು ಬರೆದು ಅದರಲ್ಲಿ ಎಲ್ಲ ಶಾಸ್ತ್ರಗಳ ಪ್ರಮೇಯಗಳನ್ನು ವ್ಯವಸ್ಥಿತ ರೀತಿಯಿಂದ ತಂದಿದ್ದಾರೆ. ಆ ಗ್ರಂಥವು ಪ್ರಸಾದಿಕವಾಗಿದೆ. ಮರಾಠಿ ಗುರುಚರಿತ್ರದ ಸಪ್ತಾಹ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತವೆ ಎಂದು ಹೇಳಿ ಆ ಶಾಸ್ತ್ರಿಗಳನ್ನು ಜನರು ಸಮಾಧಾನಪಡಿಸಿದರು. ಪ್ರವಚನ ಗ್ರಂಥರಚನೆ ಟೇಂಬೆ ಸ್ವಾಮಿಗಳು ಜಾಲವಣದಲ್ಲಿರುವಾಗಲೇ ದತ್ತಪುರಾಣವನ್ನು ರಚಿಸಿದರು. ಅವರು ಬ್ರಹ್ಮಾವರ್ತಕ್ಕೆ ಹೊರಟು ಗೋಕುಲ, ಮಥುರಾ, ವೃಂದಾವನ ಮೂಲಕ ವೈಶಾಖ ಹುಣ್ಣಿಮೆ ಕ್ರಿಸ್ತಶಕ 1815ಕ್ಕೆ ಅಲ್ಲಿಗೆ ಬಂದು ದತ್ತಮಂದಿರದಲ್ಲಿ ಮೊಕ್ಕಾಂ ಮಾಡಿದರು. ಸ್ವಾಮಿಗಳು ಹೋದೆಡೆಯೆಲ್ಲ ಜನರ ಹಿಂಡು ಹಿಂಡಾಗಿ ಸೇರುತ್ತಿದ್ದರು. ಸಂಶಯಗಳನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಅವರ ಪ್ರತ್ಯಕ್ಷ ಭೇಟಿಯೇ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಿದ್ದವು. ಅನೇಕರು ಅವರ ಪವಾಡಗಳಿಂದ ಆಕರ್ಷಿತರಾದದ್ದು ಉಂಟು. ಪವಾಡ ನೈಸರ್ಗಿಕವಾದದ್ದು. ನಿಸರ್ಗದ ನಿಯಮವನ್ನು ಮೀರದೆ ಆ ಪ್ರಕೃತಿ ಮಾತೆಯ ಅಪ್ಪಣೆ ಮತ್ತು ದತ್ತ ಮಹಾರಾಜರ ಅನುಜ್ಞೆ ಮೇರೆಗೆ ಪವಾಡಗಳು ನಡೆಯುತ್ತಿವೆ ಎಂದು ಜನರು ತಿಳಿಸುತ್ತಿದ್ದರು. 1819ನೇ ಇಸವಿ ಇಂದೋರ್ನಲ್ಲಿರುವಾಗ ದತ್ತಲೀಲಾಮೃತ ಸಿಂಧು ಎಂಬ ಮಹಾರಾಷ್ಟ್ರೀಯ ಪ್ರಾಕೃತ ಗ್ರಂಥವನ್ನು ಅವರು ರಚಿಸಿದರು. ಇದು 1000 ಸಾಲುಗಳ ಗ್ರಂಥ. ಇದು ದತ್ತಪ್ರಭುವಿನ ಲೀಲೆಯನ್ನು ಸಾರುವುದಲ್ಲದೆ ಆತನ ಸಾಮರಸ್ಯ ತತ್ವ ಮತ್ತು ನಾಮಭಕ್ತಿಯ ವಿಶೇಷತೆಗಳನ್ನು ಹೇಳುತ್ತದೆ. ಸ್ವಾಮಿಗಳು ಹೋದ ಕಡೆಗಳಲ್ಲೆಲ್ಲ ಕೆಲವೊಮ್ಮೆ ದತ್ತಮಂದಿರಗಳ ಸ್ಥಾಪನೆಯನ್ನು ಮಾಡಿಕೊಂಡು ಸ್ವಾಮಿಗಳು ಅಹ್ನಿಕದಲ್ಲಿ ಇರುತ್ತಿದ್ದರು. 1820ರಲ್ಲಿ ಇಂದೋರ್ನಿಂದ ಹೊರಟು ಮಣಿನಾಥೇಶ್ವರ, ಕುಂಬೇಶ್ವರ, ಗಂಗಾನಾಥ, ಮಹಾದೇವ ಮುಂತಾದ ದೇವತಾ ದರ್ಶನ ಪಡೆದು ಬರಕಾಳದ ಸಮೀಪ ಅತ್ರಿಮುನಿಗಳ ಆಶ್ರಮಕ್ಕೆ ಬಂದರು. ಅನಸೂಯಾದೇವಿ ಸ್ತೋತ್ರ ರಚನೆ ಮಾಡಿದ್ದು ಇಲ್ಲಿಯೇ. 1821ರಲ್ಲಿ ದ್ವಾರಕೆಗೆ ಹೋಗಿ ಚಾತುರ್ಮಾಸ ಮಾಡಿದ್ದಲ್ಲದೆ ಶ್ರೀ ಶಂಕರಾಚಾರ್ಯ ಶಾರದಾ ಮಠದಲ್ಲಿ ಕೆಲ ಕಾಲ ಉಳಿದರು. ಅಲ್ಲಿರುವಾಗಲೇ ವಿಸಾಹಸ್ರಿ ಗುರುಚರಿತ್ರೆಯ 10ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿದರು. 1823ರಲ್ಲಿ ಮಹತ್ಪುರದಲ್ಲಿ 6 ತಿಂಗಳು ವಾಸ್ತವ್ಯ ಹೂಡಿದರು. ಆಗ ದತ್ತಮಹಾತ್ಮೆ ಎಂಬ ಪ್ರಾಕೃತ ಗ್ರಂಥವನ್ನು ರಚಿಸಿದರು. ಅದೊಂದು ರಸಾಳವಾದ ತತ್ವಬೋಧೆಯ ಗ್ರಂಥ. ತ್ರಿಶತಿ ಗುರುಚರಿತ್ರೆಯನ್ನು ಇಲ್ಲಿಯೇ ಬರೆದರು. ಇದು ಸಂಸ್ಕೃತ ಕಾವ್ಯ, ಪ್ರಸಾದಿಕ ಶೈಲಿಯಲ್ಲಿ ಇದೆ. 1824ರಲ್ಲಿ ಬ್ರಹ್ಮಾವರ್ತಕ್ಕೆ ಮರಳಿ ಬಂದರು. ಅಲ್ಲಿರುವಾಗ ಸಗುಣ ಮತ್ತು ನಿರ್ಗುಣ ಉಪಾಸನೆಗಳ ಬಗ್ಗೆ
ಅನುಭವಿಕೆಯ ಮಾತನ್ನು ಪ್ರವಚನ ನೀಡಿದರು. 1825ರಲ್ಲಿ ಸಪ್ತಶತಿ ಗುರುಚರಿತ್ರೆ ಗ್ರಂಥ ರಚಿಸಿದರು. ಅವರು ಉಳಿಯುತ್ತಿದ್ದ ಕಡೆಗಳಲ್ಲಿ ಯೋಗ ತತ್ವ ರಹಸ್ಯ ಗ್ರಂಥ ರಚನೆ, ದತ್ತ ಮಂತ್ರೋಪಾಸನೆ ಹಾಗೂ ಪ್ರವಚನಗಳು ನಡೆಯುತ್ತಿದ್ದವು. ಟೇಂಬೆ ಮಹಾಸ್ವಾಮಿಗಳು ಮಾಣಗಾಂವ್ ಬಿಟ್ಟು ಹಲವು ವರ್ಷಗಳಾಗಿದ್ದವು. 1826ರಲ್ಲಿ ನರಸೋಬಾವಾಡಿಯತ್ತ ಹೊರಟರು. ಇವರು ಬಹಳ ವರ್ಷಗಳ ನಂತರ ಬಂದಾಗ ಸಾತವೇಳೆಕರ, ಉಡಕಿವೆ, ಸಪ್ರೆ ಮೊದಲಾದ ಭಕ್ತರು ಬಂದು ದರ್ಶನ ಪಡೆದರು. ಕುರಂದವಾಡದಿಂದ ಒಬ್ಬ ಫೋಟೋಗ್ರಾಫರನ್ನು ಕರೆಸಿ ಫೋಟೋ ತೆಗೆಸಿಕೊಳ್ಳುವ ಇಚ್ಛೆಯನ್ನು ಸ್ವಾಮಿಗಳಿಗೆ ತಿಳಿಸಿದಾಗ, ಹೃದಯದಲ್ಲಿ ಇಟ್ಟುಕೊಳ್ಳುವುದನ್ನು ಬಿಟ್ಟು ಕಾಗದದ ಮೇಲೆ ಎಂಥ ಫೋಟೋ ತೆಗೆಯುತ್ತೀರಿ, ಜರೂರಿಲ್ಲ ಎಂದು ಬಿಟ್ಟರು. ಆದರೆ ಫೋಟೋ ತೆಗೆಯುವ ವ್ಯವಸ್ಥೆ ಆಗಿರುವುದನ್ನು ತಿಳಿದು ಕಟ್ಟೆಯ ಮೇಲೆ ಸಿದ್ಧಾಸೀನರಾಗಿ ಮಂಡಿಸಿದರು. ಉಳಿದವರು ಅಕ್ಕಪಕ್ಕ ನಿಂತರು. ಸ್ವಾಮಿಗಳು ತೆಗೆಸಿಕೊಂಡ ಮೊದಲನೆಯ ಫೋಟೋ ಇದಾಗಿದೆ. ಕಾಣಗಾಪುರಕ್ಕೆ ಬಂದು ಕೃಷ್ಣಯ್ಯ ದರ್ಶನ ಮಾಡಿ ಅಲ್ಲಿ ಕೃಷ್ಣಲಹರಿ ಸ್ತೋತ್ರ ರಚಿಸಿದರು. ಸ್ವಾಮಿಗಳು ಬ್ರಹ್ಮೈಕ್ಯರಾಗಿದ್ದು 1837ರಲ್ಲಿ ವಾಡಿಗೆ ಬಂದಾಗ ಅತಿಸಾರದಿಂದ ಸ್ವಾಮಿಗಳು ನಲುಗುತ್ತಿದ್ದರು. ತಮ್ಮ ಇಹದ ಕಾರ್ಯ ಮುಗಿಯಿತೆಂದು ಭಕ್ತರಿಗೆ ಹೇಳಿದರು. ತಮ್ಮನ್ನು ನೋಡಿಕೊಳ್ಳುತ್ತಿದ್ದ ಧೋಂಡೋಪಂತರನ್ನು ಕರೆಸಿ ದತ್ತಮಂತ್ರದ ಜಪ, ಗುರುದ್ವಾದಶಿ, ದತ್ತ ಜಯಂತಿ ಮತ್ತು ಗುರು ಪ್ರತಿಪದೆ ಆಚರಿಸುತ್ತಲೇ ಇರಬೇಕೆಂದು ಹೇಳಿ, ಆಷಾಢ ಮಾಸ ಶುದ್ಧ ಪ್ರತಿಪದೆ ಮಂಗಳವಾರ ಆರಿದ್ರ ನಕ್ಷತ್ರ ಉತ್ತರಾಯಣ ರಾತ್ರಿ 11ರ ಸುಮಾರಿಗೆ ದತ್ತಮೂರ್ತಿಯ ಕಡೆಗೆ ಸಿದ್ಧಾಸನ ಹಾಕಿ ಶ್ವಾಸ ನಿರೋಧ ಮಾಡಿ ದೀರ್ಘವಾಗಿ ಪ್ರಣವೋಚ್ಚಾರ ಮಾಡುತ್ತಾ ದೇಹ ವಿಸರ್ಜಿಸಿ ಬ್ರಹ್ಮಸ್ವರೂಪದಲ್ಲಿ ಲೀನರಾದರು. ಭಗವತ್ ಚಿಂತನೆ, ಸ್ಮರಣೆ, ಪಾದ ಸೇವನೆ, ಗುರುಭಕ್ತಿಯ ಮೂಲಕ ಆಸ್ತಿಕ ಭಾವವನ್ನು ಜನರಲ್ಲಿ ನೆಲೆ ನಿಲ್ಲಿಸಿದ ಟೇಂಬೆ ಸ್ವಾಮಿಗಳು ದಕ್ಷಿಣ ಭಾರತದಲ್ಲಿ ಸಾಮರಸ್ಯಕ್ಕೆ ನಾಂದಿ ಹಾಡಿದ ಮಹಾಸಂತರಲ್ಲಿ ಪ್ರಮುಖರು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.